ಒಂದೊಂದು ಕಡೆ ಕಾಂಗ್ರೆಸ್ ಮನೆಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ಬಹಳ ಜೋರಾಗಿದೆ. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸದ್ಯ ದೆಹಲಿಗೆ ತೆರಳಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ವರಿಷ್ಠರ ಜೊತೆಗೆ ಸಭೆ ನಡೆಸೋರಿದ್ದಾರೆ. ನಾಳೆ ಒಳಗಾಗಿ ಸಂಪುಟ ವಿಸ್ತರಣೆಗೆ ವರಿಷ್ಠರು ಗ್ರೀನ್ ಸಿಗ್ನಲ್ ಕೊಡುವಂತ ಸಾಧ್ಯತೆ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಈ ಮಧ್ಯೆ ಆಕಾಂಕ್ಷಿಗಳು ಕೂಡ ದೆಹಲಿಗೆ ದೊಡ್ಡ ಸಂಖ್ಯೆಯಲ್ಲೇ ದೌಡಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಗರಿಗೆದರಿದ ಸಂಪುಟ ಸರ್ಕಸ್. ನಾಳೆಯೊಳಗೆ ಸಂಪುಟ ವಿಸ್ತರಣೆಗೆ ಗ್ರೀನ್ ಸಿಗ್ನಲ್ ಸಾಧ್ಯತೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಗ್ಗಂಟಾಗಿ ಉಳಿದಿದ್ದ ಸಂಪುಟ ವಿಸ್ತರಣೆ ಮತ್ತೆ ಚುರುಕು ಪಡೆದುಕೊಂಡಿದೆ. ಆದಷ್ಟು ಬೇಗ ಸಂಪುಟ ವಿಸ್ತರಣೆ ಆಗಬೇಕು ಅಂತ ರಾಜ್ಯ ನಾಯಕರು ಮೊನ್ನೆಯಷ್ಟೇ ದೆಹಲಿಗೆ ತೆರಳಿದ್ರು. ಆದರೆ ನೀಟ್ ಗದ್ದಲದಲ್ಲಿ ವರಿಷ್ಠರು ಬ್ಯುಸಿ ಆಗಿದ್ರಿಂದ ಸಂಪುಟ ವಿಸ್ತರಣೆ ವಿಷಯವಾಗಿ ರಾಜ್ಯ ನಾಯಕರು ಗಮನ ಸೆಳೆಯೋಕೆ ಆಗಲಿಲ್ಲ. ಆದ್ರೀಗ ನೀಟ್ ಗದ್ದಲ ತಣ್ಣಗಾದ ಬೆನ್ನಲ್ಲೇ ರಾಜ್ಯ ನಾಯಕರು ಮತ್ತೆ ಸಂಪುಟ ವಿಸ್ತರಣೆ ಗೂಡಿಗೆ ಕೈ ಹಾಕಿದ್ದಾರೆ. ದೆಹಲಿಗೆ ತೆರಳಿದ ಸಿಎಂ ಡಿಕೆಶಿ, ಸಿದ್ದರಾಮಯ್ಯ, ಹರಿಪ್ರಸಾದ್. ಸಿಎಂ ಡಿಕೆಶಿ ಭೇಟಿ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳ ದೆಹಲಿ ಪರೇಡ್. ಸಂಪುಟ ವಿಸ್ತರಣೆ ಚರ್ಚೆ ಬೆನ್ನಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಇಂದು ಬೆಳಗ್ಗೆ ದೆಹಲಿಗೆ ತೆರಳಿದ್ದಾರೆ. ಬಳಿಕ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒಟ್ಟಿಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ. ದೆಹಲಿಗೆ ತೆರಳಿರುವ ರಾಜ್ಯ ನಾಯಕರ ಜೊತೆ ಹೈಕಮಾಂಡ್ ಇಂದು ರಾತ್ರಿ ಅಥವಾ ನಾಳೆ ಸಭೆ ನಡೆಸಲಿದೆ. ಸಿಎಂ ಡಿಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆ ವೇಣುಗೋಪಾಲ್ ಪ್ರತ್ಯೇಕ ಚರ್ಚೆ ನಡೆಸಿ ಮೂವರಿಂದಲೂ ಪಟ್ಟಿ ಸ್ವೀಕರಿಸಿ ಖರ್ಗೆ ಮತ್ತು ರಾಹುಲ್ ಗಾಂಧಿಗೆ ಪಟ್ಟಿ ರವಾನಿಸಲಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಯುವ ಮುಖಗಳಿಗೆ ಮಣೆ ಹಾಕುವ ಬಗ್ಗೆ ವರಿಷ್ಠರು ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಹೈಕಮಾಂಡ್ ಪಟ್ಟಿ ಸಿದ್ಧಪಡಿಸೋಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡಿದೆ ಅನ್ನೋದನ್ನು ನೋಡೋದಾದ್ರೆ, ಯುವ ಮುಖಗಳಿಗೆ ಮಣೆ ಹಾಕಲು ಹೈಕಮಾಂಡ್ ಗಂಭೀರ ಚಿಂತನೆ ನಡೆಸಿದೆ. ಜೆನ್ಜಿ ಹೋರಾಟದ ಬಳಿಕ ಯುವಕರಿಗೆ ಹೆಚ್ಚು ಮಾನ್ಯತೆ ನೀಡುವತ್ತ ಚರ್ಚೆ ಮಾಡ್ತಿದ್ದಾರೆ. ಹಿರಿಯರ ಜೊತೆ ಯುವ ನಾಯಕತ್ವಕ್ಕೂ ಮನ್ನಣೆ ನೀಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಹೀಗಾಗಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಪೈಕಿ 12ರಿಂದ 15 ಮಂದಿ ಹೊಸ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಹೊಸ ಮುಖಗಳು ಅಂದ್ರೆ ಕೇವಲ 1 ಬಾರಿ ಗೆದ್ದು ಶಾಸಕರಾದವರಲ್ಲ, 3ಕ್ಕೂ ಹೆಚ್ಚು ಬಾರಿ ಗೆದ್ದವರು, ಸಾಮರ್ಥ್ಯ ಇರುವವರಿಗೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಕೂಡ ಪ್ರತ್ಯೇಕ ಪಟ್ಟಿ ಸಿದ್ಧತೆ ಮಾಡಿದ್ದು, ಜಾತಿವಾರು, ಪ್ರಾದೇಶಿಕವಾರು, ಶಿಕ್ಷಣ, ಅನುಭವ ಆಧಾರದಲ್ಲಿ ಈ ಪಟ್ಟಿ ಸಿದ್ಧವಾಗಿದೆ. ಸಿಎಂ ದೆಹಲಿ ಭೇಟಿಗೂ ಮುನ್ನ ಮಾಜಿ ಸಚಿವ ಸಂತೋಷ್ ಲಾಡ್ ಹಾಗೂ ಕಂಪ್ಲಿ ಶಾಸಕ ಗಣೇಶ್ ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಸಿಎಂ ಜೊತೆಗೆ ಸಂತೋಷ್ ಲಾಡ್ ಪ್ರತ್ಯೇಕವಾಗಿ ಕಾರಿನಲ್ಲಿ ತೆರಳಿ ಮಾತನಾಡಿದ್ದಾರೆ. ಲಾಬಿ ಅನ್ನೋದಕ್ಕಿಂತ ಜಾಸ್ತಿ ನಡೀತಾ ಇದೆ. ಎಲ್ಲರೂ ಆಕಾಂಕ್ಷಿಗಳಿದ್ದಾರೆ, ಎಲ್ಲರ ಅರ್ಹತೆ ಇರುತ್ತೆ. ಸೊ ಎಲ್ಲರೂ ಮಿನಿಸ್ಟರ್ ಆಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಸೊ ಹೈಕಮಾಂಡ್ ಏನು ಫೈನಲ್ ಮಾಡುತ್ತೆ, ಪಾರ್ಟಿ ಹೈಕಮಾಂಡ್ ಏನು ಡಿಸಿಷನ್ ಮಾಡುತ್ತೆ, ಅದು ಅಂತಿಮ ನಿರ್ಣಯ. ಎಲ್ಲರೂ ಮಾಡೋಕ್ಕಾಗಲ್ಲ. 33-34 ಆಗಬೇಕು, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಮಿನಿಸ್ಟರ್ ಆದ್ಯತೆ ಕೊಡಬೇಕನ್ನುವಂಥದ್ದು ಕೂಡ ಹೈಕಮಾಂಡ್ ಕೂಡ ನಿರ್ಧಾರ ತಗೊಂಡಿದೆ ಅನ್ನುವಂಥದ್ದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಬಾರಿ ಕೂಡ ಸುಮಾರು ಒಂದು 60% ಹೊಸಬರಿಗೆ ಅವಕಾಶಗಳು ಕಲ್ಪಿಸುವಂಥದ್ದು ಖಂಡಿತವಾಗಿ ಕೂಡ ಆಗ್ತದಿದ್ದಾರೆ. ಸೀನಿಯರ್ಸ್ ಅಂಡ್ ಯಂಗ್ಸ್ಟರ್ಸ್, ಹಿರಿಯರು ಮತ್ತು ಯುವಕರಿಗೆ ಅವಕಾಶ ಸಿಗತ್ತ ಸಾಧ್ಯತೆ ಇದೆ. ಅಂತಿಮ ತೀರ್ಮಾನ ವರಿಷ್ಠರು. ಸಂಪುಟ ಸೇರೋಕೆ ಆಕಾಂಕ್ಷಿಗಳಂತೂ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಸಿಎಂ ಡಿಕೆ ಭೇಟಿ ಬೆನ್ನಲ್ಲೇ ಒಂದಿಷ್ಟು ಶಾಸಕರು ದೆಹಲಿಗೆ ದೌಡಾಯಿಸಿದ್ದಾರೆ. ಶಾಸಕರಾದ ಶಿವಲಿಂಗೇಗೌಡ, ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಪುಟ್ಟರಂಗಶೆಟ್ಟಿ, ಪಿಎಂ ನರೇಂದ್ರ ಸ್ವಾಮಿ, ಹಂಪನಗೌಡ ಬಾದರ್ಲಿ, ಎನ್ಎಚ್ ಕೋನಾರೆಡ್ಡಿ, ಜಿಎಸ್ ಪಾಟೀಲ್, ಆರ್ಬಿ ತಿಮ್ಮಾಪುರ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಅದೇನೂ ನಮಗೆ ಮಾನದಂಡಗಳು ಗೊತ್ತಿಲ್ಲ. ಮಾನದಂಡಗಳು ಏನು, ಯಾರಿಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಹೆಂಗೆ ಕೊಡ್ತಾರೆ, ಆ ಮಾನದಂಡಗಳು ನಮಗೆ ಗೊತ್ತಿಲ್ಲ. ನಾವು ಯಾರಿಲ್ಲ, ನಾವು ನಮ್ಮ MP ಇಬ್ಬರು ಮತ್ತು ನಮ್ಮ ಮುಖಂಡರುಗಳು ಜೊತೆಯಲ್ಲಿ ಹೋಗ್ತೀವಿ. ನಮಗೆ ಹೈಕಮಾಂಡ್ ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ. ಎಂಎಲ್ಸಿಗಳಾದ ವಸಂತ್ ಕುಮಾರ್, ಸುಧಾಮ್ ದಾಸ್, ಸಲೀಂ ಅಹಮದ್, ಬಸನಗೌಡ ಬಾದರ್ಲಿ ಕೂಡ ಸಂಪುಟ ಸೇರಲು ರೇಸ್ನಲ್ಲಿದ್ದಾರೆ. ನಮಗೂ ಒಂದು ಅವಕಾಶ ಬೇಕು ಅಂತಿದ್ದಾರೆ.
ಸಚಿವರ ಪಟ್ಟಿ ನಾಳೆ ಫೈನಲ್ ಆದ್ರೆ ಬುಧವಾರವೇ ಪ್ರಮಾಣ ವಚನ ಸಮಾರಂಭ ನಡೆಯುವ ಸಾಧ್ಯತೆ ಇದೆ. ಬುಧವಾರ ಹುಣ್ಣಿಮೆ ಇರೋದ್ರಿಂದ ಕೆಲವರು ಪ್ರಮಾಣ ವಚನ ಸ್ವೀಕರಿಸಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಗುರುವಾರದೊಳಗೆ ಎಲ್ಲವೂ ಫೈನಲ್ ಆದ್ರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.